ಎಲ್ರಿಗೂ ನಮಸ್ಕಾರ. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಈ ಒಂದು ಸಂಚಿಕೆಗೆ ಸ್ವಾಗತ ಸುಸ್ವಾಗತ. Investing in cinemas without cinema knowledge is injurious to you, your family and the audience too. ಇವತ್ತು ನಾನು ಏನು ಮಾತಾಡೋಕ್ಕೆ ಹೊರಟಿದ್ದೀನಿ ಅಂತಂದರೆ, ಈ ಟಿಕೆಟ್ ಪ್ರೈಸಿಂಗ್ ಬಗ್ಗೆ ಮಾತಾಡಿದ್ವಿ. ಗೌರ್ಮೆಂಟ್ ಅವರು 200 ರೂಪೀಸ್ ಕ್ಯಾಪಿಂಗ್ ಮಾಡಿದರು. 200 ರೂಪೀಸ್ ಕ್ಯಾಪಿಂಗ್ ಆಯಿತು. ಅದಾದಮೇಲೆ ಅದು ಹೈಕೋರ್ಟ್ಗೆ ಹೋಯಿತು. ಹೈಕೋರ್ಟ್ಗೆ ಹೋಗಿ ಅಲ್ಲಿಂದ ಸ್ಟೇ ಆರ್ಡರ್ ಬಂದಾದಮೇಲೆ ನಡೀತಾನೆ ಹೋಯ್ತು ಅಲ್ಲಿಂದ ಮುಂದಕ್ಕೆ. ಸೊ 200 ರೂಪೀಸ್ ಕ್ಯಾಪಿಂಗ್ ಅನ್ನೋದು ಏನೂ ಆಗಲಿಲ್ಲ. ಅಂದರೆ ಆಯಿತು, ಒಂದು ದಿನಕ್ಕೋ 2 ದಿನದ ಮಟ್ಟಿಗೆ. ಅದಾದಮೇಲಿಂದ ಅದು ಸ್ಟೇ ತಂದು ಅದನ್ನ ಓಪನ್ ಮಾಡಿಕೊಂಡ್ರು. ಅಲ್ಲಿಂದ ಮುಂದಕ್ಕೆ ನಡೀತಾನೆ ಇದೆ. ಕೇಸ್ ನಡೀತಾ ಇದೆ. ಸರ್ಕಾರದ ಮತ್ತು ಇನ್ನೊಂದು ಪ್ರೊಡಕ್ಷನ್ ಹೌಸ್ನ ಮಧ್ಯೆ ಒಂದು ಕೇಸ್ ನಡೀತಾ ಇದೆ. ಇವತ್ತು ನಾನು ಏನು ಮಾತಾಡೋಕ್ಕೆ ಬಂದಿದ್ದೀನಿ ಅಂತಂದರೆ, ಥಿಯೇಟ್ರ್ ಕಡೆ ಜನ ಬರಲ್ಲ ಅಂತ ಒಂದು ಮಾತು ಹೇಳ್ತಾರೆ. ಇಲ್ಲಿ ಒಂದು ಫ್ಯಾಕ್ಟರ್ ಇವತ್ತು ನಡೀತಾ ಇರೋವಂಥದ್ದೇನು ಅಂದರೆ, ಜನನಾಯಕನ್ ಅನ್ನೋ ಒಂದು ಸಿನಿಮಾ ರಿಲೀಸ್ ಕಾಣ್ತಾ ಇದೆ ಇದೇ ಶುಕ್ರವಾರ. ನಾನು ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದೆ. ಅಂದರೆ ನಾನು ಕನ್ನಡ ಸಿನಿಮಾದವನು ಮತ್ತು ಕರ್ನಾಟಕದವನು, ಕನ್ನಡ ಚಿತ್ರರಂಗದವನು. ಸೊ ಕನ್ನಡದ ಬಗ್ಗೆನೇ ಮಾತಾಡೋದು. ಬಟ್ ಇಲ್ಲಿ ಏನು ಒಂದು ಫ್ಯಾಕ್ಟ್ರನ್ನ ತೊಗೊಂಡು ನಾನು ತಮಿಳ್ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ಈ ಸಿನಿಮಾದ ಟಿಕೆಟ್ ಮ್ಯಾಕ್ಸಿಮಮ್ ಪ್ರೈಸ್ ನಮ್ಮ ಕರ್ನಾಟಕದಲ್ಲಿ 2600 ರೂಪಾಯಿ ತನಕ ಇದೆ ಅಂತ ರಿಪೋರ್ಟ್ ಆಗಿದೆ. ಆಯಿತು, ಮಿನಿಮಮ್ ಪ್ರೈಸ್ ಅಂದರೆ 200 ರೂಪೀಸ್ ಅಂತ ರಿಪೋರ್ಟ್ ಆಗಿದೆ ಇಲ್ಲಿ ಕರ್ನಾಟಕದಲ್ಲಿ. ಅಂದರೆ ಸುಮಾರು ಸಿಂಗಲ್ ಸ್ಕ್ರೀನ್ಗಳಲ್ಲಿ 200 ರೂಪಾಯಿ ಮಿನಿಮಮ್ ಪ್ರೈಸ್, 250 ರೂಪಾಯಿ ಮ್ಯಾಕ್ಸಿಮಮ್ ಪ್ರೈಸ್ ಇದೆ. ಅಂದರೆ ಸುಮಾರು ಬೆರಳೆಣಿಕೆಯಷ್ಟು ಸಿನಿಮಾ ಮಂದಿರಗಳಲ್ಲಿ ಸಿಂಗಲ್ ಸ್ಕ್ರೀನ್ಸಲ್ಲಿ. ಅದು ಬಿಟ್ಟರೆ ಸಿಂಗಲ್ ಸ್ಕ್ರೀನ್ಸಲ್ಲೇ 1000, 1200, 1300 ರೇಂಜಲ್ಲಿ ಇರುವಂಥ ಇದನ್ನು ನೋಡಿದ್ದೀವಿ. ಬುಕ್ ಮೈ ಶೋ ತೆಗೆದು ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಮಲ್ಟಿಪ್ಲೆಕ್ಸಸ್ ಅಂತ ಏನಿದೆ, ಆ ಮಲ್ಟಿಪ್ಲೆಕ್ಸಸ್ಸಲ್ಲಿ 2600 ತನಕ ಇಟ್ಟಿದ್ದಾರೆ. ಆಮೇಲೆ ಸುಮಾರಷ್ಟು ಮಲ್ಟಿಪ್ಲೆಕ್ಸಸ್ಸಲ್ಲಿ 2000 ರೇಂಜು, 1000 ಟಿಕೆಟ್ ಮಿನಿಮಮ್, ಆಮೇಲೆ 2600 ತನಕ ಇದೆ. ಆಮೇಲೆ ಕೆಲವು ಮಲ್ಟಿಪ್ಲೆಕ್ಸಸ್ಸಲ್ಲಿ ಮಾತ್ರ 400 ರೂಪಾಯಿಗೂ ಇದೆ, 300 ರೂಪಾಯಿಗೂ ಇದೆ. 300 ರೂಪಾಯಿ 400 ರೂಪಾಯಿಯಿಂದ ಇದೆ ಅಂತ ಇಟ್ಕೊಳ್ಳೋಣ. ಅದು ಕೆಲವು ಬೆರಳೆಣಿಕೆಯಷ್ಟು. ಅದು ಬಿಟ್ಟರೆ ಮ್ಯಾಕ್ಸಿಮಮ್ ಈ ಒಂದು ಪ್ರೈಸಿಂಗಲ್ಲಿ ಓಪನಿಂಗ್ ಡೇ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಈಗ ಇಷ್ಟ ಇರೋರು ಸಿನಿಮಾ ನೋಡ್ಕೋತಾರೆ ಅದು ದುಡ್ಡು ಕೊಟ್ಟು ಅಂತ. ನಾನು ಮಾತಾಡ್ತಾ ಇರೋದೇನು ಅಂದರೆ, ಇಲ್ಲಿ ಒಂದು ತಾರತಮ್ಯ ಏನು ನಡೀತಾ ಇದೆ ಅಂತ. ಇದೇ ಸಿನಿಮಾದು ಚೆನ್ನೈಯಲ್ಲಿ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಪ್ರೈಸ್ ಆಫ್ ದ ಮೂವಿ ಈಸ್ 190 ಇನ್ ಆಲ್ಮೋಸ್ಟ್ ಆಲ್ ದ ಥಿಯೇಟರ್ಸ್. ಇದು 190 ರೂಪಾಯಿ ಗಡಿನ ದಾಟಲೇ ಇಲ್ಲ ತಮಿಳ್ನಾಡಿನಲ್ಲಿ. ಅಂದರೆ ಅರ್ಥ ಏನಿದ್ರದ್ದು? ತಮಿಳ್ನಾಡಲ್ಲಿ 190 ರೂಪಾಯಿಗೆ ನೋಡುವಂಥ ಚಿತ್ರನ ಇಲ್ಲಿ ನಾವು 2600 ರೂಪಾಯಿ ತನಕ ಕೊಟ್ಟು ನೋಡಬೇಕು. ಅಂದರೆ ಅವ್ರದ್ದು ಮ್ಯಾಕ್ಸಿಮಮ್ ಕ್ಯಾಪಿಂಗೇ 190. ಸರಿ, ತಮಿಳ್ನಾಡಲ್ಲಿ 190. ಸರಿ, ಅಲ್ಲಿಂದ ಮುಂದಕ್ಕೆ ನೋಡೋಣ. ಕೊಚ್ಚಿಗೆ ಹೋದರೆ ಮಿನಿಮಮ್ ಪ್ರೈಸಿಂಗ್ ಈಸ್ 150 ರೂಪೀಸ್, ಮ್ಯಾಕ್ಸಿಮಮ್ ಪ್ರೈಸಿಂಗ್ ಈಸ್ 700 ರೂಪೀಸ್ ಫಾರ್ ದ ರೆಕ್ಲೈನರ್ ಸೀಟ್ಸ್ಗೆ ಅಂತ. ಆಯಿತು, ಅಲ್ಲಿಂದ ಮುಂದಕ್ಕೆ ಹೋಗೋಣ. ಹೈದ್ರಾಬಾದ್ ಮಿನಿಮಮ್ ಪ್ರೈಸಿಂಗ್ ಈಸ್ 150 ರೂಪೀಸ್, ಮ್ಯಾಕ್ಸಿಮಮ್ ಪ್ರೈಸಿಂಗ್ ಈಸ್ 708 ರೂಪಾಯಿ. ಸರಿ, ಅಲ್ಲಿಂದನೂ ಮುಂದಕ್ಕೆ ಹೋಗೋಣ. ಅಲ್ಲಿಂದ ಮುಂದಕ್ಕೆ ಹೋದರೆ ನಮ್ಮ ನ್ಯಾಷನಲ್ ಕ್ಯಾಪಿಟಲ್ ಡೆಲ್ಲಿಗೆ ಹೋದರೆ ಮಿನಿಮಮ್ ಪ್ರೈಸಿಂಗ್ ಈಸ್ 120 ರೂಪೀಸ್, ಮ್ಯಾಕ್ಸಿಮಮ್ ಪ್ರೈಸಿಂಗ್ ಈಸ್ 900 ರೂಪೀಸ್ ಫಾರ್ ರೆಕ್ಲೈನರ್ಸ್ ಆ್ಯಂಡ್ ಗೋಲ್ಡ್ ಕ್ಲಾಸ್, ಆ ಥರ ಪ್ಲ್ಯಾಟಿನಮ್ ಕ್ಲಾಸ್ಗೆ. ಸರಿ, ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾಗೆ ಹೋಗೋಣ ಅಂದರೆ ಅಲ್ಲಿ 150 ರೂಪಾಯಿ ಮಿನಿಮಮ್, 170 ರೂಪಾಯಿ ಮಿನಿಮಮ್, 1020 ರೂಪಾಯಿ ಮ್ಯಾಕ್ಸಿಮಮ್. ಅಂದರೆ ಇಡೀ ಭಾರತ ದೇಶದಲ್ಲೇ ಕಾಸ್ಟ್ಲಿಯೆಸ್ಟ್ ಸಿಟಿ ಆಗಿಬಿಟ್ಟಿದೆಯಾ ನಮ್ಮ ಬೆಂಗಳೂರು? ಅಂದರೆ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಟ್ಟಿದೆಯಾ? ಬೇರೆ ಕಡೆ ಎಲ್ಲಿ 900 ಗಡಿ ದಾಟಲ್ವೋ ಅಥವಾ 1000 ರೂಪಾಯಿ ಗಡಿ ದಾಟಲ್ವೋ, ಮ್ಯಾಕ್ಸಿಮಮ್ ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತ ಏನು ಮುಂಬೈ ಅಂತೀವೋ ಅಲ್ಲೇ ದಾಟಲ್ವೋ, ನಮ್ಮದ್ರಲ್ಲಿ 2600 ರೂಪಾಯಿ ಅಂದರೆ ನನಗೆ ಆಶ್ಚರ್ಯ ಆಗ್ತದೆ ಇದೊಂದು ಮಾತು. ಅದ್ರ ಜೊತೆಗೆ ನಾನು ಹೇಳೋದೇನು ಅಂದರೆ, ಇಂಟರ್ನ್ಯಾಷನಲ್ ಸಿನಿಮಾಗಳನ್ನೂ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಒಡಿಸಿ ಹೋದ ವಾರ ರಿಲೀಸ್ ಆಯಿತು. ಅದು 1600 ರೂಪಾಯಿ ಪ್ರೈಸಿಂಗಲ್ಲಿ ಬಂತು. 1600 ರೂಪಾಯಿ ಪ್ರೈಸಿಂಗಲ್ಲಿ ಬಂದು ಎರಡನೇ ವಾರ ಅಂದರೆ ಐಮ್ಯಾಕ್ಸ್ ಸ್ಕ್ರೀನಲ್ಲಿ. ಅದು ಬಿಟ್ಟು ಮಿಕ್ಕಿದ ಸ್ಕ್ರೀನಲ್ಲಿ 1200 ರೂಪಾಯಿ 1100 ರೂಪಾಯಿ ಪ್ರೈಸಿಂಗಲ್ಲಿತ್ತು.
ಅದು ಬಿಟ್ಟು ಈಗಲೂ 2ನೇ ವಾರಕ್ಕೆ ಅದು ಕಾಲಿಟ್ರೂ ₹1,000 ರೇಂಜಲ್ಲಿ ಇದೆ ಟಿಕೆಟ್. ಅದಾದಮೇಲೆ ಸ್ಪೈಡರ್ ಮ್ಯಾನ್ ಅನ್ನೋ ಚಿತ್ರ ಅದು ಇನ್ನೂ ಮುಂದೆ ರಿಲೀಸ್ ಕಾಣ್ತಾ ಇದೆ. ಅದಕ್ಕೆ ಮಿನಿಮಮ್ಮು 750 ಮ್ಯಾಕ್ಸಿಮಮ್ 1,250 ಅನ್ನೋದು ಅನೌನ್ಸ್ ಆಗೋಗಿದೆ ಆಗಲೇ. ಅಂದರೆ ಏನರ್ಥ, ಎಲ್ಲ ಪರಭಾಷಾ ಚಿತ್ರಗಳು, ಇಂಗ್ಲೀಷ್ ಚಿತ್ರಗಳು ಅವರೆಲ್ಲ ಬಂದು ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಬೇಕಾದ್ರೆ ಹಂಗೆ ಕೊಳ್ಳೆ ಹೊಡ್ಕೊಂಡು ಹೋಗ್ಬೋದು. ಇದೇ ಸಿನಿಮಾಗಳು ಚೆನ್ನೈಗೆ ಹೋದರೆ ತಿರ್ಗಾ ₹99, ₹190 ರೇಂಜಿಗೆ ಬರ್ತದೆ. ಅದೇ ಹೈದರಾಬಾದ್ಗೆ ಹೋದರೆ ₹150, ₹300-400 ಒಳಗಡೆ ಬರ್ತದೆ. ಅಂದರೆ ಬೆಂಗಳೂರಲ್ಲಿ ನಿಯಂತ್ರಣ ಇಲ್ವಾ? ನಮ್ಮ ಚಿತ್ರರಂಗದವರು ಯಾರು ಇದಕ್ಕೆ ಧ್ವನಿ ಎತ್ತಲ್ವಾ? ನಾನು ಹೇಳೋದು ಆಯಿತು, ಬೈ ದ ಎಂಡ್ ಆಫ್ ದ ಡೇ ನಮ್ಮ ನಿರ್ಮಾಪಕರಾದಂಥ KVN ಅವರೇ ದುಡ್ಡು ಮಾಡೋದು. ಯಾವುದು ಇದು ₹2,600 ಮಾಡೋದು ಅವ್ರಿಗೆ ಒಳ್ಳೆ ಹಣ ಆಗುತ್ತೆ, ಎಲ್ಲ ಒಪ್ಕೊತೀನಿ. ಆದರೆ ಇದ್ರದ್ದು ಬ್ಯಾಡ್ ಎಫೆಕ್ಟ್ಸ್ ಏನಾಗ್ಬೋದು ಅನ್ನೋ ಒಂದು ಅನಾಲಿಸಿಸ್ ಏನು ಅಂದರೆ, ₹2,600 ಇವಾಗ ಫಾರ್ ಎಕ್ಸಾಂಪಲ್ ನಾನೇ ತೊಗೊಳ್ಳೋಣ, ನನ್ನ ಮನೆಯಲ್ಲಿ 9 ಜನ, ₹2,600 ಟಿಕೆಟ್ ತೊಗೊಂಡು ನಾನು 9 ಜನನ ಕರ್ಕೊಂಡು ಹೋಗ್ತೀನಿ ಅಂದರೆ ₹23,400 ಬರೀ ಟಿಕೆಟ್ ಬೆಲೆ. ಅದ್ರ ಜೊತೆಗೆ ಅಲ್ಲಿ ಹೋದಾಗ ಪೆಪ್ಸಿ, ಪಾಪ್ಕಾರ್ನು, ಅದು ಇದು ಅಂತ ನಮ್ಮ ಮನೇಲೂ 4 ಮಕ್ಕಳಿದ್ದಾವೆ, ಮತ್ತು ಎಲ್ಲರಿಗೂ ಇನ್ನು ಮಿಕ್ಕಿದವ್ರಿಗೂ ಎಲ್ಲ ಕೊಡಿಸ್ಬೇಕಾಗ್ತದೆ. ಪೆಪ್ಸಿ, ಪಾಪ್ಕಾರ್ನು, ಅದು ಇದು ಅಂತೆಲ್ಲ ಕೊಡಿಸಿದ್ರೆ ಒಂದು ₹10,000-12,000. ಸೊ 24 + 12 $34,000-36,000 ಹೋಗೋದು ಬರೋ ಖರ್ಚು, ಜೊತೆಗೆ ಅಲ್ಲಿಂದ ಆಚೆ ಬಂದಮೇಲೆ ಏನಾದರೂ ಅಲ್ಪ ಸ್ವಲ್ಪ ಊಟ ತಿಂಡಿ ತಿನಿಸು ಅಂದರೆ ಅದೊಂದು $10,000 ಅಂದರೆ ಎಲ್ಲ ಸೇರಿದ್ರೆ ಒಂದು $50,000 ಆಗೋಯ್ತಲ್ರಿ. ಕನ್ನಡದ ಮೊಟ್ಟ ಮೊದಲನೇ ಚಿತ್ರ ಸತಿ ಸುಲೋಚನಾ 1934ರಲ್ಲಿ 40,000 ಬಜೆಟಲ್ಲಿ ಆಗಿತ್ತು ಅಂತ ನಾವು ಹಿಂದೆ ಹೇಳಿದ್ವಿ. ಅಂದರೆ ಒಂದು ಸಿನಿಮಾದ ಬಜೆಟ್ಗಿಂತ ಜಾಸ್ತಿ ಒಂದು ಔಟಿಂಗ್, ಒಂದು ಸೀದಾ ಹೋಗಿ ಒಂದು ಸಿನಿಮಾ ನೋಡ್ಕೊಂಬರೋಕ್ಕೆ ಅಂತನಾ? ಬೇಡ, ₹1,000 ಟಿಕೆಟ್ ಲೆಕ್ಕದಲ್ಲೇ ಇಟ್ಕೊಂಡ್ರು 9,000 ಪ್ಲಸ್ ಎಲ್ಲ ಸೇರಿದ್ರು ₹20,000 ಕೊಟ್ಟು ಯಾರಾದರೂ ಸಿನಿಮಾ ನೋಡ್ತಾರೆ. ಒಂದು ನೀವು ಅಂತೀರ ಜನ ಬರಲ್ಲ ಅಂತ. ಯಾಕೆ ಅಂತ ನಾನು ಹೇಳ್ತೀನಿ ಕೇಳಿ. ಈ ಥರ ಬಿಗ್ ಬಜೆಟ್ ಸಿನಿಮಾಸು, ತುಂಬ ಎಕ್ಸ್ಪೆಕ್ಟೇಷನ್ ಇರೋ ಸಿನಿಮಾಸ್ನ ನಾವು ₹2,600 ಅಥವಾ ₹1,000 ರೇಂಜಲ್ಲಿ ಕೊಟ್ಟು ನೋಡಿದ್ರೆ ನೆಕ್ಸ್ಟು 2-3 ತಿಂಗಳ ಕಾಲ ಚಿಕ್ಕ ಪುಟ್ಟ ಸಿನಿಮಾಗಳು ಯಾವ್ದು ಬರುತ್ತೆ ಅದಕ್ಕೆ ಹೋಗಲ್ಲ. ಯಾಕೆ ಹೋಗ್ತಾರೆ? ಹೋಗಲ್ಲ. ಇದಕ್ಕೆ ಈ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ನಮ್ಮ ಕನ್ನಡ ಚಿತ್ರರಂಗದಿಂದ ಯಾರಿದ್ದಾರೆ ಅಂತ ನೋಡ್ಬೇಕು ನಾವು. ಇದು ಚೇಂಬರೇ ಕೈಗೊಳ್ಳುತ್ತೋ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಕೈಗೊಳ್ಳುತ್ತೋ, ಅಥವಾ ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರ ಇದಕ್ಕೆ ಏನಾದರೂ ಒಂದು ಕಡಿವಾಣ ಹಾಕುತ್ತೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ಆರ್ ವಿ ದ ಕಾಸ್ಟ್ಲಿಯೆಸ್ಟ್ ಸಿಟಿ ಆಫ್ ದ ವರ್ಲ್ಡ್ ಅನಿಸ್ತಾ ಇದೆ ಇವಾಗ. ಯಾಕೆಂದರೆ ಬರೀ ಇದು ಇಂಡಿಯಾಗೆ ಮಾತ್ರ ಸೀಮಿತ ಅಲ್ಲ, ಇಂಟರ್ನ್ಯಾಷನಲ್ ಸಿನಿಮಾಗಳೂ ಆ ಪ್ರೈಸಿಂಗ್ಗಳನ್ನ ಇಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದು ಕ್ಯಾಪಿಂಗ್ ಸಿಸ್ಟಮ್ ಅಂತಲೇ ಇಲ್ವಾ? ಹಂಗಂದರೆ ಯಾರು ಬೇಕಾದ್ರೆ ಹೆಂಗೆ ಬೇಕಾದ್ರೆ. ಆಮೇಲೆ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಪ್ರೊಡ್ಯೂಸರ್ಗೆ ಬರ್ತಾ ಇರೋಂಥ ಪರ್ಸೆಂಟೇಜ್ ಏನು ಈ ಸಿನಿಮಾಗಳಲ್ಲಿ? ಹಂಗಂದರೆ ಇದರಲ್ಲಿ ಏನಾದರೂ ಬೇರೆ ವ್ಯತ್ಯಾಸ ಇದೆಯಾ? ಇದನ್ನೆಲ್ಲ ನೋಡೋರು ಯಾರು? ಆಮೇಲೆ ಜನತೆ ಮೇಲೆ ಇದು ಒಂದು ಭಾರ ಆಗ್ತದೆ. ಆಮೇಲೆ ಜನತೆಗೆ ಏನಾಗುತ್ತೆ ಅಂತಂದರೆ, ಒಂದು ಒಳ್ಳೆ ಚಿತ್ರ ಬಂದಿದೆ, ಒಂದು ಬಿಗ್ ಬಜೆಟ್ ಸಿನಿಮಾ ಬಂದಿದೆ, ಒಂದು ಹೈ ಎಕ್ಸ್ಪೆಕ್ಟೇಷನ್ ಸಿನಿಮಾ ಬಂದಿದೆ ಅಂದ ತಕ್ಷಣ ಇಲ್ಲ ಕೊಟ್ಟು ಹೋಗೋಣ ನೋಡೋಣ ಏನೋ ಇರ್ಬೋದು. ಯಾಕೆಂದರೆ ಈ ಚಿತ್ರದಲ್ಲಿ ಬೇರೆ ಇರೋರು ಹೊರ ರಾಜ್ಯದ ಮುಖ್ಯಮಂತ್ರಿಗಳು. ಈಗ ಅವರು ಮುಖ್ಯಮಂತ್ರಿಗಳಾಗಿ ಅಲ್ಲಿ 190 ಇದೆ, ಅವ್ರ ಜನರ ಮೇಲೆ ಹೊರೆ ಹಾಕಿಲ್ಲ. ಆದರೆ ಇಲ್ಲಿ ಯಾರು ಇದನ್ನು ನೋಡೋರು? ಸೊ ನನ್ನ ಪ್ರಕಾರ ಇದನ್ನು ನಿಯಂತ್ರಣ ಮಾಡೋಕ್ಕೆ ಯಾರಾದರೂ ಬೇಕು. ಆದರೆ ನಮ್ಮದೇ ಒಬ್ಬ ಸೂಪರ್ ಸ್ಟಾರ್ ನಿರ್ದೇಶಕರಾಗಿರುವಂಥವ್ರು ಒಬ್ಬರು ಮಾತಾಡಿದ್ದಾರೆ. ಅವರು ಬೇರೆ ಭಾಷೆ ಸಿನಿಮಾಗಾದರೆ ನಮ್ಮ ಜನ ದುಡ್ಡು ಕೊಟ್ಬಿಟ್ಟು ಬಂದ್ಬಿಡ್ತಾರೆ, ಅಷ್ಟಷ್ಟು ದುಡ್ಡು ಇಟ್ಟರು. ಆದರೆ ನಮ್ಮ ಭಾಷೆ ಸಿನಿಮಾಗೆ ನಾವು ಅಷ್ಟಿಟ್ಟರೆ ಬರಲ್ಲ. ಅಲ್ಲ, ಇಟ್ಟರೆ ಅಲ್ಲ ಸ್ವಾಮಿ, ನಾನು ಹೇಳೋದೇನು ಅಂತಂದರೆ, ನಮ್ಮ ಭಾಷೆ ಆಗಿರ್ಬೋದು, ಬೇರೆ ಭಾಷೆ ಆಗಿರ್ಬೋದು, ಇಲ್ಲಿಯೇ ಹೊರೆ ಆಗ್ತಾ ಇರೋದು ಪ್ರೇಕ್ಷಕರಿಗೆ. ಸೊ ದುಡ್ಡು ಜಾಸ್ತಿ ಮಾಡೋದಲ್ಲ ಇಲ್ಲಿ ಇಂಪಾರ್ಟೆಂಟು. ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು ಕಂಟೆಂಟ್ ಕ್ರಿಯೇಟ್ ಮಾಡೋದು ಒಂದು ಇಂಪಾರ್ಟೆನ್ಸು. ಅದು ಬಿಟ್ಟರೆ ಬೇರೆ ಭಾಷೆಗಳ ಚಿತ್ರಗಳೂ ಒಂದು ಗೌರ್ಮೆಂಟೇ ಒಂದು ಕ್ಯಾಪಿಂಗ್ ಮಾಡಿ ಅಷ್ಟರ ಒಳಗೆ ಜನರಿಗೆ ಮನೋರಂಜನೆ ಕೊಡ್ತೀವಿ ಅಂದರೆ ಕರ್ನಾಟಕದಲ್ಲಿ ಚಿತ್ರರಂಗ ಉಳ್ಕೊಳ್ಳುತ್ತೆ. ಅಥವಾ ಇನ್ನು ಮುಂದೆ ಹೋಗ್ತಾ ಇಲ್ಲಿ ಥಿಯೇಟ್ರ್ಗಳು ಮುಚ್ಚೋಗುತ್ತೆ ಕಾಲಕ್ರಮೇಣ. ಇವತ್ತೇನೋ ಅದೇನೋ ಅಂತಾರಲ್ಲ, ಹರ್ಷದ ಕುಳಿಗೋಸ್ಕರ ವರ್ಷದ ಕುಳು ಕಳ್ಕೊಂಡ್ರು ಅಂತ ಇದು ಆಗ್ತಾ ಇದೆ ಅಂತ ಅಂದ್ಕೊತೀನಿ. ಯಾಕೆಂದರೆ ಯಾವುದೋ ಒಂದು ಈ ಥರ ಬಂದಾಗ ಸಿಕ್ಕಾಪಟ್ಟೆ ಎಕ್ಸಾಬರೆಂಟ್ ಪ್ರೈಸಿಂಗ್ ಮಾಡ್ತೀರಾ, ಜನ ಥಿಯೇಟ್ರಿಗೆ ಬರೋ ಕಡೆ ಕಮ್ಮಿ ಆಗ್ತಾರೆ. ಫಸ್ಟ್ 2 days 3 days ಕಲೆಕ್ಷನ್ಸ್ ನಿಮಗೆ ಚೆನ್ನಾಗಾಗುತ್ತೆ, ಅದಾದ ಮೇಲಿಂದ ಡ್ರಾಪ್ ಕಾಣುತ್ತೆ. ಅದಾದಮೇಲಿಂದ ಎಷ್ಟೋ ತಿಂಗಳುಗಳ ಕಾಲ ಜನ ಥಿಯೇಟ್ರ್ ಕಡೆ ಬರೋಲ್ಲ. ಇದನ್ನು ಎಷ್ಟೋ ಜನ ಎಕ್ಸಿಬಿಟರ್ಸೇ ಹೇಳ್ಕೊಂಡಿದ್ದಾರೆ ನನ್ನ ಹತ್ರ. ಏನು ಅಂತಂದರೆ, ಹೌದು ಜನ ಥಿಯೇಟ್ರ್ ಕಡೆ ಬರಲ್ಲ ಅಂತ. ಇಂಥ ಒಂದು ಸಿನಿಮಾ ಬಂದ ತಕ್ಷಣ ಎಕ್ಸಾಬರೆಂಟ್ ಪ್ರೈಸಿಂಗ್ ಮಾಡಿಬಿಡೋದು. ಎಕ್ಸಾಬರೆಂಟ್ ಪ್ರೈಸಿಂಗ್ ಮಾಡಿಬಿಟ್ಟು
ಏನು ಅದರಿಂದ ಏನು ಅರ್ಥ? ಇಷ್ಟು ದಿನ ಲಾಸ್ ಆಗಿರೋದನ್ನ ಇವತ್ತು ಒಂದೇ ದಿನ ಗೇನ್ ಮಾಡ್ಕೋತೀನಿ ಅಂತ ಹೊರಟ್ರೆ ಅದು 2-3 ದಿನಕ್ಕಷ್ಟೇ ಕತೆ. ಅದಾದಮೇಲೆ ಏನು? ಅದಾದಮೇಲೆ ಇದು ವರ್ಕ್ ಆಗಲ್ಲ. ವಿ ಶುಡ್ ಹ್ಯಾವ್ ಎ ಫಾರ್ಮುಲಾ ವೇರ್ ಆಲ್ ದ ಅಂದರೆ ನಮ್ಮ ಪರಭಾಷಾ ಚಿತ್ರಗಳಿಗೂ ಒಂದು ಕ್ಯಾಪಿಂಗ್ ಆಗಬೇಕು. ಅದಕ್ಕೆ ನಾವೇ ಒಂದು ಮೊದಲನೇ ಹೆಜ್ಜೆ ಇಡಬೇಕು. ಇಲ್ಲ ನಮ್ಮ ಸಿನಿಮಾಗಳಿಗೆ ಬಾಯಿಗೆ ಬಂದಿದ್ದು ರೇಟ್ ಇಡ್ತೀವಿ, ಪರಭಾಷಾ ಚಿತ್ರಗಳಿಗೆ ಕಮ್ಮಿ ಇಡ್ತೀವಿ ಅಂತ ಮಾಡೋಕ್ಕಾಗಲ್ಲ. ಒಂದು ಕ್ಯಾಪಿಂಗ್ ಸಿಸ್ಟಮ್ ಇರಬೇಕು. ದಿಸ್ ಇಸ್ ಎನ್ ಎಂಟರ್ಟೈನ್ಮೆಂಟ್. ಇದು ಎಂಟರ್ಟೈನ್ಮೆಂಟ್ ಆಗೇ ತೊಗೋಬೇಕು ನಾವು. ಆ್ಯಕ್ಚುಲಾಗಿ ಬೆಂಗಳೂರು ಅನ್ನೋ ಒಂದು ಮಹಾನಗರದಲ್ಲಿ ಪ್ಲಸ್ ನಾವು ಬರೀ ಬೆಂಗಳೂರು ಮಾತಾಡೋಕ್ಕಾಗಲ್ಲ. ಕರ್ನಾಟಕ ಅಂತ ಬಂದಾಗ ನಾವು ಬರೀ ಬೆಂಗಳೂರು ಮಾತಾಡೋಕ್ಕಾಗಲ್ಲ. ಬಟ್ ಬೆಂಗಳೂರಲ್ಲಿ ಇಷ್ಟು ಎಕ್ಸಾಬ್ರೆಂಟ್ ಪ್ರೈಸಿಂಗ್ ಇದೆ ಒಂದು. ಆಮೇಲೆ ಆಚೆ ಕಡೆ ಹೋಗ್ತಾ 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 ಏನಾಗಿದೆ ಅಂದರೆ ಡಿಸ್ಟ್ರಿಕ್ಟ್ ವೈಸಲ್ಲಿ ಹೋಗ್ತಾ 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 ಥಿಯೇಟ್ರ್ಗಳು ಕಮ್ಮಿ ಆಗೋಗಿದೆ. ಸೊ ಇವಾಗ ನಾವು ಏನು ಮಾಡಬೇಕಾಗಿರೋದು, ಟಿಕೆಟ್ ಪ್ರೈಸಿಂಗ್ನ ಕಮ್ಮಿ ಮಾಡಿ ಒಂದು ಕ್ಯಾಪಿಂಗ್ ತೊಗೊಂಬಂದು ಎಲ್ಲೆಲ್ಲಿ ಮಿನಿ ಥಿಯೇಟ್ರ್ಗಳನ್ನ ಓಪನ್ ಮಾಡೋಕ್ಕೆ ಆಗತ್ತೆ ಅಲ್ಲಲ್ಲಿ ಮಿನಿ ಥಿಯೇಟ್ರ್ಗಳನ್ನ ಓಪನ್ ಮಾಡಿದ್ರೆ ನಮ್ಮ ಚಿತ್ರರಂಗ ಉಳ್ಕೊಳ್ಳುತ್ತೆ. ಇಲ್ಲ ಅಂದರೆ ಈಗಾಗಲೇ ಪರಭಾಷಾ ಅವಳಿಲಿ ನಮ್ಮ ಚಿತ್ರರಂಗ ಆಗಲೇ ಹಿಂದಕ್ಕೆ ಹೋಗಿದೆ. ಅದನ್ನು ಮುಂದಕ್ಕೆ ತರೋದು ಹೇಗೆ ಅನ್ನೋದಕ್ಕೆ ಒಂದು ಫಾರ್ಮುಲಾ ವರ್ಕೌಟ್ ಮಾಡಬೇಕು. ಇದಕ್ಕಾಗಿ ನಾನು ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಸ್ವಲ್ಪ ಜನ ಎಕ್ಸ್ಪರ್ಟ್ಸ್ನ ಕರೆಸಿ ಮಾತಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆಂದರೆ ಇಂದಿನ ಈ ಒಂದು ಬೆಳವಣಿಗೆ ನನಗೆ ತುಂಬ ಹರ್ಟ್ ಆಗಿದೆ. ಯಾಕೆಂದರೆ ಪ್ರೇಕ್ಷಕಂದು ತಪ್ಪಿಲ್ಲ. ಪ್ರೇಕ್ಷಕ ಥಿಯೇಟ್ರ್ ಕಡೆ ಬರದೇ ಇರೋದಕ್ಕೆ, ಬೇರೆ ಸಿನಿಮಾಗಳಿಗೆ ಅಥವಾ ನಮ್ಮ ಸಿನಿಮಾಗಳಿಗೆ ಬರದೇ ಇರೋಕ್ಕೆ ಕಾರಣ ಹಲವಾರಿದೆ. ಅದರಲ್ಲಿ ಇದು ಒಂದು ಏನು ಅಂದರೆ ಹೈ ಬಜೆಟ್ ಸಿನಿಮಾ ಬಂದಾಗ, ಒಬ್ಬ ಸೂಪರ್ ಸ್ಟಾರ್ ಸಿನಿಮಾ ಬಂದಾಗ, ಪ್ಲಸ್ ಹೈ ಎಕ್ಸ್ಪೆಕ್ಟೇಷನ್ ಇರೋವಂಥ ಸಿನಿಮಾ ಬಂದಾಗ ಅದ್ರ ಪ್ರೈಸಿಂಗ್ನ ಜಾಸ್ತಿ ಮಾಡಿ, ಇನ್ನು ಮಿಕ್ಕಿದ್ದು ಎಷ್ಟೋ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬರ್ತವೆ ಇದ್ರ ಹಿಂದೆನೇ ಬ್ಯಾಕ್ ಟು ಬ್ಯಾಕ್. ಬಟ್ ಬ್ಯಾಕ್ ಫೈರ್ ಆಗುತ್ತೆ. ಯಾಕೆಂದರೆ ಇದಕ್ಕೆ ಬಂದಿದ್ದಾರೆ, ಹಣ ಖರ್ಚು ಮಾಡಿದ್ದಾರೆ ಅಂದಾಗ ಅದಕ್ಕೆ ಇರಲಿ ಬಿಡೋದು ಓ ಟಿ ಟಿಲಿ ಬಂದಾಗ ನೋಡ್ಕೊಳ್ಳೋಣ ಅಂತ. ಓ ಟಿ ಟಿ ಮಾರ್ಕೆಟ್ ಇಲ್ಲ ಕನ್ನಡಕ್ಕೆ ಅಂತ ಎಷ್ಟು ಹೇಳಿದ್ರು ಯಾರು ಅರ್ಥ ಮಾಡ್ಕೋತಾ ಇಲ್ಲ. ಎಲ್ಲರೂ ಏನಂತಾರೆ ಅಂತಂದರೆ ನಿಮ್ಮಲ್ಲಿ ಕಂಟೆಂಟ್ ಇರೋ ಸಿನಿಮಾ ಬರಲ್ಲ, ಅದಕ್ಕೆ ಓ ಟಿ ಟಿ ಹೊಲ್ಟಲ್ಲ ಅಂತ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಜನ ಕಂಟೆಂಟ್ ಇರೋ ಸಿನಿಮಾ ಬಂದ್ರೂ ಥಿಯೇಟ್ರ್ ಬಾಗ್ಲಿಗೆ ಬರ್ತಾಯಿಲ್ಲ. ಯಾಕೆಂದರೆ ಇದು ಒನ್ ಆಫ್ ದ ರೀಸನ್. ಯಾವುದೋ ಟಿಕೆಟ್ ಪ್ರೈಸಿಂಗ್ ಸೂಪರ್ ಸ್ಟಾರ್ ಸಿನಿಮಾಗಳಾಗಿರ್ಬೋದು ಅಥವಾ ನಮ್ಮ ಕನ್ನಡದ ಹೈ ಬಜೆಟ್ ಸಿನಿಮಾಗಳಿಗಾಗಿರ್ಬೋದು ಸಿಕ್ಕಾಪಟ್ಟೆ ಎಕ್ಸಾಬ್ರೆಂಟ್ ಪ್ರೈಸಿಂಗ್ ಇಟ್ಟಿರೋದು ಒನ್ ಆಫ್ ದ ಕಾರಣ. ಆಯಿತು, 400 ಸಿನಿಮಾ ಇರುತ್ತೆ, ಅದರಲ್ಲಿ 255 ತೆರೆಗೆ ಬರುತ್ತೆ. ಅದರಲ್ಲಿ ಕಮ್ಮಿ ಅಂದರೆ ಕಮ್ಮಿ ಒಂದು 50 ಸಿನಿಮಾ ಚೆನ್ನಾಗಿರಲ್ವಾ? ಚೆನ್ನಾಗಿರುತ್ತೆ. ಆದರೆ ನಾವು ಆಯ್ಕೆ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಯಾಕೆಂದರೆ ದೇರ್ ಆರ್ ಲಾಟ್ ಆಫ್ ರೀಸನ್ಸ್. ಅದ್ರ ಜೊತೆಗೆ ಇದು ಒಂದು ರೀಸನ್, ಮೇಜರ್ ರೀಸನ್ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಅಫೋರ್ಡ್ ಮಾಡಿರೋ ದುಡ್ಡಿರುತ್ತಲ್ಲ, ಇವಾಗ ಯಾರು ಒಂದು ಯೂತ್ದು ಒಂದು ನಾರ್ಮಲ್ ಲೈಫ್ ಸ್ಟೈಲ್ ತೊಗೊಂಡು ಸೆಕೆಂಡ್ ಕ್ಲಾಸ್ ಅಂದರೆ ಇದು ಏನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅನ್ನೋವಂಥ ಒಂದು ತೊಗೊಂಡ್ರೆ ನಾವು ಆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿದು ಅರ್ನಿಂಗ್ಸ್ ಎಷ್ಟಿರ್ತದೆ, ಆ ಅರ್ನಿಂಗ್ಸ್ ಲೆಕ್ಕ ತೊಗೊಂಡ್ರೆ ನಾವು ಅಲ್ಲಿಂದ ನಾವು ಒಂದು ಸಿನಿಮಾಗೆ ಹೋಗಿ ಬಂದರೆ ಒಂದು ತಿಂಗಳದು ಅರ್ನಿಂಗ್ಸೇ ಹೋಯಿತು ಅಂತಂದರೆ ಅವ್ನು ಇನ್ನು ಯಾವ ಸಿನಿಮಾ ನೋಡೋಕ್ಕಾಗ್ತದೆ? ಸೊ he can't spend the entire thing what is earning for his ಲೈಫ್ಗೋಸ್ಕರ ಅರ್ನ್ ಮಾಡ್ತಾ ಇರೋದು. ಒಂದು ತಿಂಗಳಿಗೋಸ್ಕರ ಅರ್ನ್ ಮಾಡೋದನ್ನ ಒಂದೇ ಒಂದು ಸಿನಿಮಾಗೆ ಕೊಡೋಕ್ಕಾಗ್ತದೆ ಯಾರಾದರೂ? ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಕೊಡೋರು ಬರಲಿ ಬಿಡ್ರಿ ಅನ್ನೋದು ಮಾತಾಡೋಂಗಿಲ್ಲ, ಯಾರೂ ಮಾತಾಡೋ ಧೈರ್ಯನೂ ಮಾಡಲ್ಲ ಅನ್ಕೋತೀನಿ. ಆದರೆ ನಾನು ಹೇಳೋದು ಬೆಂಗಳೂರನ್ನ ಆ ಥರ ಒಂದು ಪರಿಸ್ಥಿತಿ ಅಂದರೆ ಹೈಯೆಸ್ಟು ಕಾಸ್ಟ್ಲಿಯೆಸ್ಟು ಲೈಫ್ ಸ್ಟೈಲ್ ಲೀವ್ ಮಾಡ್ತಾ ಇದ್ದಾರೆ ಜನ ಅನ್ನೋ ಥರ ಇವತ್ತಿನ ದಿನ ಫೀಲ್ ಆಗ್ತಾಯಿದೆ. ಸೊ ನನಗೆ ಯಾಕೋ ಈ ಒಂದು ಪದ್ಧತಿ ಸರಿ ಕಾಣ್ತಾ ಇಲ್ಲ. ಇದನ್ನು ಯಾರು ಸರಿ ಮಾಡಬೇಕು? ನಮ್ಮ ಫಿಲಮ್ ಚೇಂಬರ್ ಅವರಾಗಿರ್ಬೋದು, ಅಥವಾ ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಿರ್ಬೋದು, ಅಥವಾ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಇದ್ರ ಬಗ್ಗೆ ಒಂದು ಗಮನ ಹರಿಸಿ ಆದಷ್ಟು ಬೇಗ ಒಂದು ಇತ್ಯರ್ಥ ಮಾಡಿ ಇದಕ್ಕೊಂದು ಕ್ಯಾಪಿಂಗ್ ಅಂತ ಮಾಡಿದ್ರೆ ಪ್ರತಿಯೊಬ್ಬ ಪ್ರಜೆನೂ ಯಾರು ಸಿನಿಮಾ ಪ್ರಿಯನಿದ್ದಾನೆ, ನಾನು ಬರೀ ಕನ್ನಡ ಸಿನಿಮಾಗೆ ಹೇಳ್ತಾ ಇಲ್ಲ, ಎಲ್ಲ ಸಿನಿಮಾಗಳು ವರ್ಲ್ಡ್ ಕ್ಲಾಸ್ ಸಿನಿಮಾಗಳೂ, ಹಾಲಿವುಡ್ ಸಿನಿಮಾಗಳು ನೋಡಬೇಕು ನಮ್ಮ ಕನ್ನಡದ ಪ್ರೇಕ್ಷಕರು, ಎಲ್ಲ ಭಾಷೆಯ ಸಿನಿಮಾಗಳನ್ನೂ ನೋಡಬೇಕು ನಮ್ಮ ಕನ್ನಡ ಪ್ರೇಕ್ಷಕರು, ಜೊತೆ ಕನ್ನಡ ಸಿನಿಮಾನೂ ನೋಡಬೇಕು. ಅದಕ್ಕೆ ಒಂದು ಮೇಜರ್ ಆದ ಪಾಯಿಂಟ್ ಏನು ಅಂದರೆ ಪ್ರೈಸ್ ಕ್ಯಾಪಿಂಗ್ ಆಗಲೇಬೇಕು. ಆದಾಗ ಮಾತ್ರ ಪ್ರತಿಯೊಂದು ಚಿತ್ರನ ನೋಡೋ ಅಂಥ ಒಂದು ವ್ಯವಸ್ಥೆ ಆಗುತ್ತೆ. ಆಮೇಲೆ ಕಂಟೆಂಟ್ ಆಬ್ವಿಯಸ್ಲಿ ಚೆನ್ನಾಗಿರೋದೆ. ಇವತ್ತಿನ ದಿನ ನೀವೆಲ್ಲ ಪಬ್ಲಿಸಿಟಿ ಎಲ್ಲ ನೋಡ್ತೀರಾ, ಅದಾದಮೇಲಿಂದ ರಿವ್ಯೂಸ್ ಎಲ್ಲ ನೋಡ್ತೀರಾ, ನೋಡಿಕೊಂಡೇ ಬರ್ತೀರಾ, ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ಅದಕ್ಕೂ ಪ್ರೈಸ್ ಕ್ಯಾಪಿಂಗ್ ಅಂತ ಒಂದು ಬಂದರೆ ಮಾಡ್ರೇಟ್ ಆಗಿರೋಂಥ ಸಿನಿಮಾಗಳನ್ನೂ ನೋಡ್ತೀರಾ, ಲೋ ಬಜೆಟ್ ಸಿನಿಮಾಗಳನ್ನೂ ನೋಡ್ತೀರಾ, ಮತ್ತು ಹೈ ಬಜೆಟ್ ಸಿನಿಮಾಗಳನ್ನೂ ಎಲ್ಲರೂ ಬಂದು ನೋಡ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಇದನ್ನು ಇಲ್ಲಿ ಮಾತಾಡಬೇಕು ಅನಿಸ್ತು. ಸೊ ಇದನ್ನೆಲ್ಲ ಒಂದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಕ್ಕೆ ಯಾರ ಕೈಯಿಂದ ಆಗುತ್ತೆ ಅನ್ನೋರನ್ನ ನಾನು ಮುಂದಿನ ಸಂಚಿಕೆಗಳಲ್ಲಿ ಕರೆಸಿ ಮಾತಾಡ್ತೀನಿ.
ಅಲ್ಲಿ ತನಕ ಕೀಪ್ ವಾಚಿಂಗ್.